ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಬಾರಿ ಮೇಲೆ ಕೆಳಗಡೆ ಈ ಥರ ಮಾಡಬೇಕಾಗುತ್ತೆ. ಹಾಗೆ ತುಂಬ ಹೆಚ್ಚು ಹೊತ್ತು ಮಾಡೋ ಅವಶ್ಯಕತೆ ಇಲ್ಲ. ಸೊ ಮಿನಿಮಮ್ ಒಂದು 2 ರಿಂದ 3 ನಿಮಿಷ ಅಷ್ಟೇ ಬ್ರಷ್ ಮಾಡಬೇಕಾಗಿರೋದು. ಮತ್ತು ಇನ್ನೊಂದು ತುಂಬ ರಫ್ ಬ್ರಷಸ್ನ ಯೂಸ್ ಮಾಡಬಾರ್ದು. ತಗೋಬೇಕಾದ್ರೆ ನೀವು ಸಾಫ್ಟ್ ಇಲ್ಲ ಮೀಡಿಯಂ ಬ್ರಷ್ ಅಂತ ಕೇಳಿ ತಗೋಬೇಕಾಗತ್ತೆ. ಅದು ತುಂಬ ಅವಶ್ಯಕತೆ. ನೀವು ತುಂಬ ರಫ್ ಬ್ರಷಲ್ಲಿ ಏನಾದರೂ ವಿಗೋರಸಾಗಿ ತುಂಬ ಜೋರಾಗಿ ಹಾರ್ಡ್ ಸ್ಟ್ರೋಕಲ್ಲಿ ಬ್ರಷ್ ಮಾಡಿದ್ರೆ ಹಲ್ಲಿನ ಹೊರಭಾಗದ ಎನಾಮಲ್ ಅಂತ ಕರಿತೀವಿ ನಾವು, ಅದು ಮೂಳೆಗಿಂತ ಸ್ಟ್ರಾಂಗ್ ಅದು. ಸೊ ನಾವು ಮೂಳೆಗೆ ಕಡಿತೀವಿ ಏನಕ್ಕೆ ಅಂದರೆ ಮೂಳೆಗಿಂತ ಸ್ಟ್ರಾಂಗ್ ನಮ್ಮದು ಹೊರಪದ್ರ ಎನಾಮಲ್ ಅಂತಕ್ಕಂಥ ಲೇಯರ್. ಸೊ ಅದು ಸವಿತಾ ಹೊಟ್ಟೋಗ್ಬಿಡುತ್ತೆ. ನೀವು ರಫ್ ಆಗಿ ಹಾರ್ಡ್ ಬ್ರಷಲ್ಲಿ ಉಜ್ಜುತ್ತಾ ಹೋದರೆ ಅದು ಸವಿತಾ ಹೋಗುತ್ತೆ. ಅದಕ್ಕೆ ನೆಕ್ಸ್ಟ್ ಫಿಲ್ಲಿಂಗ್ಸ್ ಮಾಡಿಸ್ಬೇಕಾಗುತ್ತೆ, ಇಲ್ಲ ಅಡ್ವಾನ್ಸ್ ಬಹಳ ವಿಶೇಷವಾಗಿ ಇವತ್ತು ಮಕ್ಕಳಿಗೆ ಉಚಿತ ದಂತ ಚಿಕಿತ್ಸೆ ಹಾಗೂ ಕಾನೂನಿನ ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಭಾಳ ಸಂತೋಷವಾದಂಥ ವಿಷಯ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಮಂಡ್ಯ ಜಿಲ್ಲೆಯ ಹಿರಿಯ ವೈದ್ಯರಾದಂತಹ ಮಮತಾ ಲಕ್ಷ್ಮಿಯವರ ಮಾಲೀಕರಂತಹ ಡಾಕ್ಟರ್ ಎಚ್.ಸಿ. ಭಾಳ ಚೆನ್ನಾಗಿ ಹೇಳೋದು, ಅನೇಕ ವಿಷಯಗಳು ನಮ್ಮ ಸುಕನ್ಯಾ ಮೇಡಮ್ ಭಾಳ ಚೆನ್ನಾಗಿ ಹೇಳೋದು. ಹೇಗೆ ಪ್ರಶ್ನೆ ಮಾಡಬೇಕು, ಹೇಗೆ ಬಾಯಿಗೆ ಮುಕ್ಕಳಿಸ್ಬೇಕು ಅಂತಕ್ಕಂಥದ್ದು, ಸಿಹಿ ಪದಾರ್ಥಗಳನ್ನು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅಂತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬರ ದಂತದ ಆರೋಗ್ಯ ಬಹಳ ಅತ್ಯಂತ ಅವಶ್ಯಕವಾಗಿದೆ. ಹಾಗಾಗಿ ತಮ್ಮ ಹಲ್ಲುಗಳನ್ನು ಇವತ್ತಿಂದ ಬಹಳ ಚೆನ್ನಾಗಿ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹೆಚ್ಚಿನ ಚಿಕಿತ್ಸೆಗೆ ಮೇಡಮ್ ಅವರು ಅಡ್ರೆಸ್ ಕೊಡ್ತಾರೆ, ಅದೆಲ್ಲ ತಾವು ಉಪಯೋಗ ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಭವಿಷ್ಯದಲ್ಲಿ ತಮಗೆಲ್ಲ ಒಳ್ಳೇದಾಗಲಿ. ನಾವೆಲ್ಲ ಹಾರ್ಡ್ ವರ್ಕ್ ಮಾಡಬೇಕು. ಎಂತ ವರ್ಕ್ ಮಾಡಬೇಕು? ಹಾರ್ಡ್ ವರ್ಕ್. ಓದುದೇ ಓದುದಲ್ಲ, ಆ ಓದುದೇ ಇಲ್ಲಿ ರೆಕಾರ್ಡ್ ಮಾಡಬೇಕು, ರೆಕಾರ್ಡ್ ಮಾಡ್ಕೋಬೇಕು ಅಲ್ವಾ? ಪುಸ್ತಕದ ವಿಷಯ ಅಲ್ಲಿ ರೆಕಾರ್ಡ್ ಆಗುವಂಥ ಸಂದರ್ಭದಲ್ಲಿ ನಿಮ್ಮ ಪರೀಕ್ಷೆ ಸಂದರ್ಭದಲ್ಲಿ ಬಹಳ ಈಸಿ ಆಗ್ತದೆ. ಅದು ಯಾವುದೇ ಎಕ್ಸಾಮ್ ಆಗಲಿ ಅಲ್ವಾ? ಅದೇ ಸಿಗೋ ಬೆಟ್ಟವನ್ನ ಹತ್ತಕ್ಕಾಗಲ್ಲ ಎಲ್ಲ ನೋಡಿದ್ದೀವಿ. ಯಾಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ಕಾರ್ಯಕ್ರಮ ನಮ್ಮ ಕೋತೇರು ಮಹಾದೇವರು ಆಗ್ಬೋದು, ನಮ್ಮ ಸುಕನ್ಯಾ ನಾಗರಾಜರವರು ಬಹಳ ಸಾವಿರಾರು ಕಾರ್ಯಕ್ರಮಗಳನ್ನು ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಅಂತಕ್ಕಂಥ ಉಚಿತ ದಂತ ಶಿಬಿರ, ಭಾರತೀಯ ದಂತ ವೈದ್ಯರ ಸಂಘದ ಅಡಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು 7 ತಾಲೂಕುಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಹೋಗಿ ಗ್ರಾಮೀಣ ಪ್ರದೇಶದಲ್ಲಿ ಶಾಲಾ ಕಾಲೇಜಲ್ಲಿ ಅದನ್ನು ಬಹಳ ಪ್ರೀತಿಯಾಗಿ ಸರ್ಕಾರಿ ಶಾಲೆಗಳು ಹೆಚ್ಚಾಗಿ ಹೋಗ್ತಾ ಇದ್ದಾರೆ. ಹೊಡಿಬೇಕು ಮೇಡಮ್ ಅವರು ತಪ್ಪಾಳೆ ಬಹಳ ಉಚಿತವಾಗಿ ಇದೇ ಒಂದು ಟೆಸ್ಟ್ ಮಾಡ್ತೀನಿ ಅಂತ ನೀವು ಪ್ರೈವೇಟ್ ಅಲ್ಲಿ ಹೋದ್ರೆ 500 ರೂಪಾಯಿ ಕೊಡ್ಬೇಕು. ಎಷ್ಟು ಕೊಡ್ಬೇಕಪ್ಪ? 500 ರೂಪಾಯಿ. ಮಾತ್ರೆಗೆ 500, 1000 ರೂಪಾಯಿ. ಹೋಗಕ್ಕೆ ಸಮಯ ವೇಸ್ಟ್ ಆಗುತ್ತೆ. ಆದ್ರೆ ಅವರೇ ನಿಮ್ಮ ಶಾಲೆ ಉಳಿಕೊಂಡು ಬಂದಿದ್ದಾರೆ. ನೀವು ಇರ್ತಕ್ಕಂಥ 100 ಮಕ್ಕಳಿಗೆ ಉಚಿತವಾಗಿ ಇವತ್ತು ಚಿಕಿತ್ಸೆಯನ್ನು ಕೊಡ್ತಾರೆ ಅಲ್ವಾ? ನಿಮಗೆ ಬೇಸಿಕ್ ಆಗಿರ್ತಕ್ಕಂಥದ್ದು ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ಬಾಯಿನ ಮುಕ್ಕಳಿಸ್ತಕ್ಕಂಥದ್ದು. ನಾನು ಅವ್ರಿಗೆ ಅವ್ರ ಭಾಷಣ ಮಾಡಿ ಹಲವಾರು ಸುಮಾರು 7-8 ವರ್ಷಗಳ 10 ವರ್ಷದಿಂದ ಅವ್ರು ಹೇಳೋದು ಕೇಳಿ ನಾವು ನಾನು ಅವ್ರ ಪೇಷೆಂಟು ಚೆನ್ನಾಗಿ ಬಾಯಿ ಮುಕ್ಕಳಿಸ್ಬೇಕು ಅಂತ ಹೇಳಿ ಬಹಳ ಚೆನ್ನಾಗಿ ಅನ್ಕೊಂಡು ಹೋಗ್ಬೇಕು. ಆ ಕಡೆ ಬಂತ ಈ ಕಡೆ ಮತ್ತೆ ಎಲ್ಲೋದ್ರು ಲೆಫ್ಟ್ ಹೋಗ್ಬೇಕು. ಇಲ್ಲಿ ಭಾರತದಲ್ಲಿ ಬೇರೆ ದೇಶದಲ್ಲಿ ಬೇರೆ ಕಡೆ ಸ್ಟೇರಿಂಗ್ ಇರ್ತದೆ, ಆ ಕಾಣೋದು ರೈಟ್ ಸೈಡ್ ಅಲ್ವಾ? ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ನಮ್ಮ ದೇಶ, ನಮ್ಮ ನಾಡು, ನಮ್ಮ ಮಂಡ್ಯ ಜಿಲ್ಲೆ, ನಮ್ಮ ಇರ್ತಕ್ಕಂಥ ಏನು ವ್ಯವಸ್ಥೆ ಇದೆ, ಕಾನೂನು ಇದೆ, ಹಾಗೆ ಮಕ್ಕಳೇ ನಮಗೂ ಇದೆ ಹಕ್ಕು ಅಂತ ಅಲ್ವಾ? ಮಕ್ಕಳಿಗೆ ಹಕ್ಕಿಲ್ವಾ? ಇದೆ. ಬಸ್ಸಲ್ಲಿ ದೊಡ್ಡವ್ರು ಕೂತಿರ್ತಾರೆ, ನೀವು ಕೂತಿದ್ರೆ ಹೇಳಪ್ಪ ಮಕ್ಕಳೇ ನಿಮ್ಗೆ ಸೀಟ್ ಇಲ್ಲ ಅಂತಾರೆ. ಹಾಗೇನು ಹೇಳ್ತೀರಿ ನೀವು? ನಮಗೂ ಹಕ್ಕದ ಕೇಳೋದಿಲ್ಲ ಬಸ್ಸಲ್ಲಿ. ಇದೆ ಮಕ್ಕಳೇ ನಮಗೂ ಇದೆ ಹಕ್ಕು ಅಂತಕ್ಕಂಥದ್ದು ಅಲ್ವಾ? ಮಕ್ಕಳ ಹಕ್ಕುಗಳು ಅಲ್ವಾ? 18 ವರ್ಷದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ನಾವು ಅದು ಮೇಲ್ ಆಗಿರ್ಲಿ ಫಿಮೇಲ್ ಆಗಿರ್ಲಿ ಎಲ್ಲರೂ ಮಕ್ಕಳು ಅಂತ ಕರಿತೀವಿ ಅಲ್ವಾ? ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಮತ್ತೊಂದಾದ್ರೆ ಪೊಲೀಸ್ನವರು ನಿಮಗೆ ಅವರ ಡ್ರೆಸ್ನ ಹಾಕೊಂಡು ಬಂದು ನಿಮ್ಮನ್ನ ಎನ್ಕ್ವೈರಿ ಮಾಡ್ತಕ್ಕಂಥದ್ದಾಗಲಿ ಪ್ರಶ್ನೆ ಕೇಳುವಂಥದ್ದಾಗಲಿ ಅದನ್ನು ಮಾಡೋದಿಲ್ಲ. ಪೊಲೀಸ್ನವ್ರು ಹೇಗಿರ್ಬೇಕು? ನಿಮಗೆ ಸ್ನೇಹ ಜೀವಿಗಳಾಗಿರ್ಬೇಕು ಅಲ್ವಾ? ಮಕ್ಕಳಿಗೆ ಬೇರೆ ಟ್ರೀಟ್ಮೆಂಟ್ ಮಾಡ್ತಾರಲ್ಲ, ಡ್ರೆಸ್ ಹಾಕೊಂಡೆ ಮತ್ತು ಕಾರ್ ಅಂತ ಹಂಗೆ ಮಾಡೋದು ಬರೋದಿಲ್ಲ. ಮಕ್ಕಳಿಗೆ ನೀವು ಅವರ ಡ್ರೆಸ್ಸಲ್ಲಿ ಏನು ಪೊಲೀಸ್ ಡ್ರೆಸ್ ಅಲ್ಲದೆ ಇತರ ಅವರ ಮುಕ್ತಿ ಡ್ರೆಸ್ ಅಲ್ಲಿ ಬಂದು ಯಾವ್ದಾದ್ರು ಒಂದು ಕಾನೂನು ಬಾಹಿರವಾದಂತಹ ಯಾವ್ದಾದ್ರು ಕ್ರಿಯೆಗಳು ನಡೆದಂತ ಸಂದರ್ಭದಲ್ಲಿ ಮಕ್ಕಳನ್ನ ಬಹಳ ಸ್ನೇಹ ಜೀವಿಯಾಗಿ ಅವ್ರು ಇರ್ತಕ್ಕಂಥ ಕಾನೂನು ಅಡಿನಲ್ಲಿ ಅದರ ಅಡಿನಲ್ಲಿ ಮಾತ್ರ ನಿಮ್ಮನ್ನ
ವಿಚಾರಣೆ ಮಾಡ್ತಕ್ಕಂಥದ್ದಾಗ್ಬೋದು, ಪ್ರಶ್ನೆ ಕೇಳ್ತಕ್ಕಂಥದ್ದಾಗ್ಬೋದು ಇಂಥದ್ದು ಕೆಲವೊಂದು ಭಾಗದಲ್ಲಿ ನಡೀತದೆ ಅಲ್ವಾ. ಹಾಗಾಗಿ ನಿಮ್ಗೆ ಅಂಥದ್ದು ಯಾವುದೋ ಸಮಸ್ಯೆ ಬರುವುದಿಲ್ಲ. ನೀವೆಲ್ಲ ಬಹಳ ಪ್ರೀತಿಯಾಗಿ ಬಹಳ ಶಿಸ್ತಿನಲ್ಲಿರ್ತಕ್ಕಂಥ ಪೊಲೀಸ್ ಕಾನೂನಿ ಮಕ್ಕಳು ಅಲ್ವಾ. ಎಲ್ಲ ಶಿಸ್ತಾಗಿದ್ದೀರಲ್ವಾ? ಯೋಚನೆ ಮಾಡ್ತಾ ಇದ್ದೀರಿ ಶಿಸ್ತಾಗಿ ಕೇಳಬೇಕು. ಮಹಾತ್ಮ ಗಾಂಧೀಜಿಯವರು ತಮ್ಮ 7ನೇ ವಯಸ್ಸಲ್ಲಿ ಅವ್ರ ಊರಲ್ಲಿ ಸತ್ಯಾರಿಸಲ ನಾಟಕ ಜಗತ್ತಲ್ಲಿ ಸಾವಿರಾರು ವರ್ಷಗಳಿಂದ ಮಾದೇವಪ್ಪ ಬೆಟ್ಟ ಇದೆ. ಎಷ್ಟು ವರ್ಷ ಹೆಮ್ಮೆ ಇದೆ ಬೆಟ್ಟ? ಎಷ್ಟು ವರ್ಷದ ಮೌಂಟೇನ್ ಎಷ್ಟು ವರ್ಷದಿಂದ ಇದೆ? ಭೂಮಿ ಇಟ್ಟು ತಗೊಂಡಿದೆ. ಎಲ್ಲ ನೋಡಿದವರು ಆಕಾಶಕ್ಕೆ ಇದು ಹತ್ತಕ್ಕಾಗುತ್ತಾ, ಇದು ಹತ್ತಕ್ಕಾಗುತ್ತೆ, ಇದು ಆಗಲ್ಲ ಆಗಲ್ಲ, ಅಸಾಧ್ಯ ಅಸಾಧ್ಯ ಅಂತ ಎಲ್ಲ ಮುಂದಕ್ಕೆ ಹೋಗ್ತಿದ್ರು. ಅವರು ಅತಿ ಪ್ರಯತ್ನ ಮಾಡಿ ತೋರಿಸಿ ಬಾವುಟ ಹಾರಿಸಿದ್ರು. ಯಾಕೆ ಸಾಧ್ಯವಾಗಲಿಲ್ಲ ಅಲ್ವಾ? ಜಗತ್ತಲ್ಲಿ ಅಸಾಧ್ಯವಾದದ್ದು ಹಾಗಾಗಿ ಇಷ್ಟು ಮಾತ್ರ ತಿಳ್ಕೊಳ್ಳಿ, ಎಲ್ಲವೂ ಸಾಧ್ಯ. ಜಗತ್ತಿನಲ್ಲಿ ಹೇಳುವಂತ ಮಾನ್ಯರು ಬೇಕಾದಷ್ಟು ಹೇಳಿದ್ದಾರೆ, ಬೇಕಾದಷ್ಟು ಕಾನೂನುಗಳಿದೆ. ಹಾಗೆ ಜನಸಾಮಾನ್ಯರ ಕಾನೂನಿನ ಅರಿವು ನೆರವು ಅಂತಕ್ಕಂಥ ಪುಸ್ತಕಗಳು ನಮ್ಮ ಕಾನೂನು ಪ್ರಾಧಿಕಾರದ ಕೇವಲ 10 ರೂಪಾಯಿ. ನಾವೆಲ್ಲ ನಮ್ಮ ಕೋರ್ಟ್ ಹತ್ರ ಬಂದು ಪ್ರಾಧಿಕಾರದಲ್ಲಿ 10 ರೂಪಾಯಿ ಕೊಟ್ಟು ಒಂದು ಪುಸ್ತಕ ಕೊಡ್ತಾರೆ, ತಗೊಂಡು ಓದಿ. ಇವೆಲ್ಲ ವಿಷಯಗಳನ್ನ ಬಹಳ ಸರಳವಾಗಿ, ಆ ವಾಹನ ಆಗ್ಬೋದು, ಅಪಘಾತ ಆಗ್ಬೋದು, ಜನನ ಮರಣ ಆಗ್ಬೋದು, ಆಸ್ತಿ ಹಕ್ಕು, ಮಕ್ಕಳ ಹಕ್ಕುಗಳು ಎಲ್ಲ ಸರಳ ಕನ್ನಡದಲ್ಲಿ ನಮ್ಮ ನ್ಯಾಯಮೂರ್ತಿಗಳಾದ ಸಾಹೇಬರು ಬಹಳ ವಿಶೇಷವಾದ ಪುಸ್ತಕ ಬರ್ತಿದ್ದಾರೆ. ಅದನ್ನು ಓದೋದ್ರ ಮುಖಾಂತರ ನಾವೆಲ್ಲ ಜ್ಞಾನಾರ್ಜನೆ ಜಾಸ್ತಿ ಮಾಡ್ಕೊಳ್ಳಿ, ಉತ್ತಮ ಪ್ರಜೆಗಳಾಗಿ ಸಮಾಜ ಕಟ್ಟುವಂಥ ಕೆಲಸವನ್ನು ಮಾಡಿ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಒಂದು ನನ್ನ ಮಾತು ಮುಗಿಸ್ತಾ ಇದ್ದೀನಿ.